ರಘುನಂದನ ರಘು ರಘುನಂದನ ರಘುವರ ಸೇವನ ರಘುಪತಿ ಚಾಯನ. ಈಗ ನಾನಿರೋದು ಕೇರ್ಪುರಂ ಬ್ರಿಡ್ಜು. ಎಲ್ಲಿ ಹೋಗ್ತಾ ಇದ್ದೀನಿ ಅಂದ್ಕೊಂಡಿದ್ದೀರಾ? ಇಲ್ಲ, ಈ ಕಡೆ ಹೋಗ್ತಾ ಇರೋದು ಫ್ರೆಂಡ್ನ ಕರ್ಕೊಂಡು. ಆಮೇಲೆ ತಮಿಳ್ನಾಡು ಕಡೆ ಹೊಟ್ಟಿದ್ದೀನಿ. ತಮಿಳ್ನಾಡು ಕಡೆ ಎಲ್ಲಿ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನೋಡಪ್ಪ, ಬೆಳಿಗ್ಗೆ 6:15 ಹಿಂಗೆ ಕಾಣಿಸ್ತಿದೆ ನಮ್ಮ ಬ್ರಿಡ್ಜು, ಕೇರ್ಪುರಂ ಬ್ರಿಡ್ಜು. ಎಲ್ಲ ಅಡ್ಡಾಡ ಬರ್ತಾವಲ್ಲ. ಇನ್ನೇನು ಬಂದೇ ಬಿಟ್ರಿ ಅವ್ರನ್ನ ಕರ್ಕೊಂಡೋಕ್ಕೆ. ಸೊ ಮೈಕು ಚೂರು ಚೇಂಜ್ ಮಾಡಿದ್ದೀನಿ, ಹೆಂಗೆ ಬರುತ್ತೆ ಅಂತ ಹೇಳ್ಸ್ಕೊಂಡು. ನಮಗೋಸ್ಕರ ನಮ್ಮ ಹುಡುಗ ಕಾಯ್ತವನೇ, ಗೋಯಿಂಗ್ ಟು ಮೀಟ್ ಹಿಮ್. ಸೊ ನನಗೆ ಇವನು ಪರಿಚಯ ಆಗಿರೋದು IBM ಅಲ್ಲಿ. ಸೊ IBM ಇಂದ ಮತ್ತೆ ನನಗೆ ಹೊಸ ಕಂಪ್ನಿಯಲ್ಲಿ ರೆಫರ್ ಮಾಡಿಸ್ಕೊಂಡು ಎಲ್ಲಿದ್ಯಾ ಕಂದ ಅಂತ ಕೇಳ್ಬೇಕು ಇವಾಗ. ಸರಿ, ಫೋನ್ ಹಾಕೋಣ. ಅವ್ನು ಫೋನ್ ಹಾಕಿದ್ದ. ಯಾವ ಕಡೆ ಇದೆಯೋ? ರೋಡ್ ಸೈಡೇ ಗೊತ್ತು ಕಣೋ. ಯಾವ ಕಡೆ? ಕೇರ್ಪುರಂ ಕಡೆ ಹೋಗೋ ಕಡೆ ಇದೆಯಾ ಅಥವಾ ಮಾರ್ತಳ್ಳಿ ಕಡೆ ಹೋಗೋ ಕಡೆ ಆ ಥರ? ಸರಿ U-turn ಮಾಡ್ಕೊಂಬರ್ತೀನಿ. ಎಕ್ಸ್ಪಲ್ಸ್ ಗಾಡಿನೋ? ಸಿಂಪ್ಲಿ ಮೆಟರ್ಸ್ ಅಂತ ಬ್ಯಾಕ್. ಸೊ ಒಂದು U-turn ಮಾಡ್ಕೊಂಡು ಅವ್ನ ಆ ಕಡೆ ಮೀಟ್ ಮಾಡಬೇಕು. ಸಿಂಪ್ಲಿ ನಮ್ಮ ಮನೆ ಬಿಡಬೇಕಾದ್ರೆ 23% ಕಾಣಿಸ್ತಿತ್ತು ಚಾರ್ಜಿಂಗು. ಇವಾಗ ನೋಡು 43% ಆಗೋಗಿತ್ತು. ಪರವಾಗಿಲ್ಲ, ಚೆನ್ನಾಗೇ ಚಾರ್ಜ್ ಆಗುತ್ತೆ ಇದರಲ್ಲಿ. ಈ ಜನದಲ್ಲಿ ಅಣ್ಣನ ಎಲ್ಲಿ ಹುಡ್ಕನಪ್ಪ? ಅಲ್ಲಿದಾನಲ್ಲ. ಏನೋ ಕಂದ, ಎಲ್ಲೋ ಕಳ್ದೋಗ್ಬಿಟ್ಟಿದ್ಯಲ್ಲೋ. ಏನ್ ಸಮಾಚಾರ? ಬೆಳಿಗ್ಗೆ ಎದ್ದು ಬಂದ್ಬಿಟ್ಟಿದ್ಯಾ? ಎಲ್ಗೋಗಕ್ಕೆ? ಎಲ್ಲಿ ಕರ್ಕೊಂಡು ಹೋಗ್ತೀನಿ? ಅಲ್ಲಿ ಹೋಗೋಣ. ನಾನು ಇಲ್ಲೇ ಮಾರ್ತಳ್ಳಿ ಕರ್ಕೊಂಡು ಹೋಗ್ತೀನಿ. ಎಷ್ಟು ಜನ ನೋಡ್ತಾ ಇದ್ದೆ? ಎಷ್ಟು ಜನ ನೋಡ್ಕೊಂಡ್ ಕೂತಿದ್ದೆ? ಹೌದಾ? ಇದು ದೊಡ್ಡ ಗಾಡಿನಾ? ದೊಡ್ಡ ಗಾಡಿನಾ? ಓ, ಅದಕ್ಕೆ ಎಲ್ಲ ಈ ಕಡೆನೆ ಹೋಗಿರ್ತಾರೆ. ಇದು ಮ್ಯಾಪಿಗೆ. ಯಾವ್ದು? ಇದು ಹಳೆ ಮೊಬೈಲ್, ಇದು ಐಫೋನ್. ಇದು ಸಾವ್ಕಾರ್ ಮಂದಿಯಪ್ಪ, ನೀವು ತಗೊಂತೀರ, ನಾವೆಲ್ಲಿ ತಗೊಳಕ್ಕಾಗತ್ತೆ? ಎಲ್ಲಿ ಗುರು, ನನ್ನ ಹೆಸರೇ ಬರ್ತಾ ಇಲ್ಲ ಇದ್ರಲ್ಲಿ. ಆನ್ ಮಾಡಿದ್ದೀನಾ? ಆನೇ ಮಾಡಿಲ್ಲ, ಹಿಂಗ್ ಬರುತ್ತೆ. ಇನ್ನ ಏನ್ ಮಾಡ್ತಿದ್ದೆ ಇಷ್ಟೊತ್ತು? ಬಾ ಹತ್ತು. ಬ್ಯಾಗ್ ಇಟ್ಕೊಳಕ್ ಕಂಫರ್ಟ್ ಇದೆಯಾ? ಸುಮಾರು ಒಂದು 45 ಮಿನಿಟ್ಸ್ ಆಯ್ತಾ ಬಂದು? ನಾನು ಹೇಳ್ದೆ ನಿಧಾನಕ್ಕೆ ಬಿಡೋ ಅಂತ, ಕೇಳ್ತೀಯಾ? ನಾನು ಬಸ್ ಬರೋ ಟೈಮ್ ಆಗುತ್ತೆ ಅಂತ ಬಂದೆ. ಅವ್ನು ಕ್ಯಾಬ್ ಬಂದಿದ್ದ ಅಲ್ಲಿ. ಯಾರು? ಕ್ಯಾಬ್ ಸರ್ 30 ರೂಪಾಯಿ ಕೊಡಿ, ನಾನೇ ಬಿಡ್ತೀನಿ ಅಂತ. ಅಸೆನ್ಸರ್ ಇವ್ರು ಬರ್ತಾರಲ್ವಾ, TT ಅವರೆಲ್ಲ. ಅದೇ ಇದೇ ಅನ್ಕೊಂಡೆ, ಏನ್ ಇಷ್ಟ ಬೇಗ ಬಂದ್ಬಿಟ್ಟು ಅವ್ನು ಬಸ್ಸು ಅಂತವನೇ, ಏನ್ ಇಷ್ಟ ಬೇಗ ಬಂದ್ಬಿಟ್ಟು ಅವನು. ನಾನು ಹೇಳಿದೀನಿ ನಿಂಗೆ ಟೈಮ್ 6 ಗಂಟೆ ಮೇಲೆ ಬಾರೋ, ಕರೆಕ್ಟ್ ಆಗಿರ್ತೀಯಾ ಅಂತ. ಏನ್ ದಬಾಕೋ? ನಾನು 3 ಗಂಟೆಗೆ ಮಲಗಿದ್ದೆ. ನೀನ್ 3 ಗಂಟೆಗೆ ಎದ್ರೆ ನಾನು 3 ಗಂಟೆಗೆ ಮಲಗಿದ್ನೋ? ನೋಡ ಮನೋಜ, ಬೆಳಿಗ್ಗೆ ರೋಡ್ ಹೆಂಗಿರುತ್ತೆ ಅಂತ. ಖಾಲಿ ಏನೋ ರೋಡ್ ಹೆಂಗಿರುತ್ತೆ ನೋಡು, ಖಾಲಿ ಅಂದೆ. ವಿಸಿಬಿಲಿಟಿ ನೋಡು ಎಲ್ಲ. ನೀನ್ ಇನ್ನೇನಾದ್ರು 5:30 ಸ್ಟಾರ್ಟ್ ಮಾಡ್ಬಿಟ್ಟಿದ್ರೆ ಇದೇ ಕಾಣಿಸ್ತಾ ಇರ್ಲಿಲ್ಲ ನಿಂಗೆ. ತಮಿಳ್ನಾಡು ಇವಾಗ ಹಿಂಗ್ ದಾಟ್ತೀವಿ ನೋಡ್ಕೋ. R15 ಇದೆ, ಅದು ಕಡಿಮೆ ಓಡಿಸೋದು. ಆಫೀಸ್ಗೆ ಇದೆ ತಗೊಂಡ್ಬರ್ತೀನಿ. ಸೇಮ್ 40 200cc. ಇವಾಗ ಹೋಗ್ತಾ ಇರೋದು ಸಿಲ್ಕ್ ಬೋರ್ಡ್ ಕಡೆಗೆ. ಬಾಗ್ಮನೆ ಟೆಕ್ ಪಾರ್ಕ್ ಹತ್ರ ಇದೀವಿ. ನಮ್ದು ಹಳೇ ಕಂಪ್ನಿಗಳು, ಫಸ್ಟ್ ಕಂಪ್ನಿ ಬಾಗ್ಮನೆ ಟೆಕ್ ಪಾರ್ಕ್. ಸೊ ಗೈಸ್, ಅಲ್ಲಿ ಸನ್ರೈಸ್ ಆಗ್ತಾ ಇದೆ. ಬಿಲ್ಡಿಂಗ್ ಕಟ್ಟ ಮೈಲೇಜ್ 42 ತೋರಿಸ್ತಾ ಇದೆ. ಈ ರೋಡಲ್ಲಿ ಬಂದ್ರೆ, ಮೇಲೆ ಬಂದ್ರೆ ಸಿಕ್ಕಾಪಟ್ಟೆ ಅಡ್ವಾಂಟೇಜ್. ಅದೇ ಮೇನ್ ಇಷ್ಟ ಆಗುತ್ತೆ ನೋಡಿ. ಅಲ್ಲಿ ಸನ್ರೈಸ್ ಆಗ್ತಾ
ಅವಾಗಲೇ ಮಸ್ತಾಗಿ ಕಾಣಿಸ್ತಿತ್ತು. ಅಷ್ಟೊಳಗೆ ಬಿಲ್ಡಿಂಗ್ ಅಡ್ಡ ಬಂದ್ಬಿಟ್ಟು ಇವಾಗ ಈ ವ್ಯೂ ಪಾಯಿಂಟ್ ನೋಡು, ನಾವು ಫುಲ್ ಸ್ಟ್ರಿಕ್ಟಲ್ಲಿ ಹೋಗ್ತಾವೆ. ಹೋಗ್ಲಿ ಹೋಗ್ಲಿ ಹೋಗ್ಲಿ, ಆರಾಮಾಗಿ ಸ್ಮೂತಾಗಿ ಹೋಗ್ಬೋದು. ಏನು ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಲಾರಿಗಳೆಲ್ಲ ಅಡ್ಡ ಬರ್ತಾ ನೋಡಿ. ಲೆಫ್ಟ್ ಹೊಡ್ದ ಅಂದ್ಕೊಂಡೆ ನೀವು ಲಾರಿಯಿಂದನೇ ಹೋಗೋಣ, ಇದು ಹೋಗ್ತಾ ಇಲ್ಲ. ಈ ಕಡೆಯಿಂದ ಹೋಗೋದಷ್ಟೇ, ನಮಗೂ ದಾರಿ ಬಿಡಲ್ಲ ಅವರು. ಸೊ ಲೆಟ್ಸ್ ಸಿ. ತಮಿಳ್ನಾಡಿಗೆ ಆದರೆ ಯಾವ ಲೊಕೇಶನ್ ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ. ಇಟ್ಸ್ ನಾಟ್ ಎ ಬ್ರೇಕ್ಫಾಸ್ಟ್ ರೈಡ್ ಆಲ್ಸೋ. ಏನಿಲ್ಲ, ಬೆಂಗಳೂರಿಂದ 200 ಕಿಲೋಮೀಟ್ರು. ಯಾವ ಲೊಕೇಶನ್ ಅಂತ ಗೆಸ್ ಮಾಡಿ. ಈ ಲಾರಿ ಎಲ್ಲ ಏನು ಗೊತ್ತಾ, ಎಲ್ಲ 3 ಲೈನು ತಗೊಂಡ್ಬಿಡ್ತಾರೆ. ನಮ್ಗೆ ಯಾವ ಲೈನಲ್ಲಿ ಹೋಗೋಕ್ಕಂತಾನು ಕಂಪ್ಲೀಟ್ ಆಗೋಗ್ಬಿಡ್ತಾರೆ. ನನಗಂತೂ ಮಿಡಲ್ ಲೈನ್ ಕೊಟ್ಟವ್ರೆ. ಇಬ್ಬರು ನಡುವೆ ಹೋಗ್ತಾ ಇದ್ದೀನಿ. 105 ಅಲ್ಲಿ ಇದ್ದೀನಿ. ಈ ಗಾಡಿ ಕ್ರೂಸ್ ಏನೋ ಕೊಟ್ಬಿಟ್ಟಿದ್ರೆ ಈ ರೋಡಲ್ಲಿ ರೋಡ್ ಗೊತ್ತಾಗಲ್ವಾ ಮನೋಜ? ನೋಡಲ್ಲಿ 109 ಇದೆ ಕರೆಕ್ಟಾಗಿ. ಓ ಮನೋಜ, ಇದು ಈ ಗಿಡ ನೆನ್ಪಿದ್ಯಾ? ಈ ಗಿಡ ನೋಡಿದ್ಯಾ? ಆ ಡಿಸೈನ್ ಎಲ್ಲಿ ನೋಡಿರ್ತೀಯ ನೆನ್ಪು ಮಾಡ್ಕೊ. ಬಾಹುಬಲಿ ನೋಡಿದ್ಯಾ ತಾನೆ? ಅದರಲ್ಲಿ ಹಿಂಗಿಂದ ಎಳ್ದು ಬಿಟ್ಟು ಹಿಂಗ್ ಬಿಡ್ತಾರೆ ನೋಡು, ಅದೇ ಮರ. ಓ ಅದೇ ಮರ. ಸೇಮ್ ಹಂಗೆ ಕಾಣಿಸ್ತಾ ಇತ್ತು ನಂಗೆ. ಇಲ್ಲ, ಇವಾಗ ನೋಡಿದೆ ನಾನು ಜಸ್ಟ್. ಇಲ್ಲಿ ಮಾಡೋಣ. ಪೇಟಿಎಂ ಇರುತ್ತೋ ಇಲ್ಲೋ? ಇದೆ ಮನೋಜ. ಅಲ್ಲಿ 109 ನೋಡಿದ್ದೆ ತಾನೆ? 109 ತಾನೆ ನೋಡಿದ್ದು. ಅಲ್ಲಿ ರೋಡಲ್ಲಿ 110 ಆಗೋಯ್ತು. ಡಿಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ. ಹ್ಞೂ, ಬೇಗನೆ ಆಗುತ್ತೆ, ಪರವಾಗಿಲ್ಲ. ಹೊಡಿತೀವಿ ಅಂಕಲ್, ಎಷ್ಟೊತ್ತಾಗುತ್ತೆ ನಮಗೆ? ಫ್ಯಾಮಿಲಿ ಜೊತೆ ಬರ್ತಿದ್ದೀರಾ? ಸರಿ ಅಂಕಲ್. ಹ್ಞೂ, ದರ್ಶನ ಮಾಡ್ಕೊಂಡು ಅಲ್ಲೇ ಇರ್ತೀವಿ. ಒಂದ್ಸರಿ ನೋಡ್ತೀವಿ ಟೈಮ್ ಎಷ್ಟೊತ್ತಾಗುತ್ತೆ ಅಂತ, ಅದ್ರ ಮೇಲೆ ಡಿಪೆಂಡ್. ಓಕೆ ಅಂಕಲ್. ನೋಡಿದಾರ ಅನ್ಸುತ್ತೋ ಆಲ್ರೆಡಿ. ನೋಡಿ, ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಾವು ನೆಳ್ಳಲ್ಲೇ ಹೋಗೋಣ ಮಗ, ಏನಂತ್ಯ? ಈ ಗಾಡಿ ಎಲ್ಲಿ ನೋಡಿದ್ರಿ ಹೇಳಿ? ಹೈವೇ ಅಲ್ಲಿ ನೋಡಿದ್ರಿ, ಎಲೆಕ್ಟ್ರಿಕ್ ಗಾಡಿ, ರೆಡ್ ಕಲರು. ಅವನು ಓವರ್ಟೇಕಿಂಗ್ ಮಾಡಿಲ್ಲೇನೋ? ಅದೇ ಗಾಡಿ ಅದು. ಇಲ್ಲಿ ನಡ್ಕೊಂಡು ಹೋಗ್ತಾ ಇಲ್ವಾ? ಬರೀ ಜೋಡಿನೇ ಆಯ್ತಪ್ಪ. ನಮ್ ತರ ಯಾರು ಇಲ್ಲ ಮನೋಜ, ನಮ್ ತರ ಯಾರು ಇಲ್ಲ. ಹಳೆ ಇಷ್ಟೊಂದು ಜಾಗ ಐತೆ, ಹೋಗ್ಬೋದಲ್ಲ ಆರಾಮಾಗಿ. ಯಾವ್ದೋ ಇದು ನಂಬರು 0009. ಜಾಗ ಬಿಡಿ ನಮ್ಗೆ, ಜಾಗ ಬಿಡಿ. ತಾತನ ಆಪೋಸಿಟ್ ಅಲ್ಲೇ ಹೋಯ್ತಾನೆ, ನಾನು ಆಪೋಸಿಟ್ ಅಲ್ಲೇ ಹೋಗ್ಬೋದಲ್ಲ. ಏನೋ ಮನೋಜ, ರೂಲ್ಸ್ ನಾವು ಫಾಲೋ ಮಾಡೋಣ ಮನೋಜ. ಎಲ್ಲ ಏನ್ ಮಾಡ್ತಾರೆ ಗೊತ್ತಾ, ಬೆಂಗಳೂರಿಂದ ಬರ್ತಾರೆ, ಆ ಸೈಡ್ ಜಾಗ ಇಲ್ಲ ಅಂತಾನೆ ಈ ಸೈಡ್ ಹೋಗ್ತಾರೆ. ಮನೋಜ, ಎಲ್ಲಿದ್ದೀವಿ ಹೇಳಿ ಇವಾಗ? ಅರುಣಾಚಲಂ. ರಮಣ ಹೋಮ್ ಆ ಕಡೆ ಕಾಣಿಸ್ತಿದೆ. ಊರ ಹೆಸರು ತಿರುವಣ್ಣಮಲೈ ಆಯ್ತಾ, ಟೆಂಪಲ್ ಹೆಸರು ಅರುಣಾಚಲಂ. ಆಹಾ, ಓಹೋ, ಏನು ಕಂಡೆ ನಾನು, ಏನು ಕಂಡೆ? ಇದು ನ್ಯಾಯವೇ? ಇದು ನೀತಿಯೇ? ಎಲ್ಲ ಸುತ್ತವ್ರೆ ಕಣ ಮನೋಜ. ಈ ಕಡೆ ಏನ್ ಗೊತ್ತಾ, ಬೆಟ್ಟದ ಮೇಲೆ ಹೋಗ್ಬೋದು ಮನೋಜ. ಒಂದ್ಸರಿ ಬೆಟ್ಟದ ಮೇಲೆ ಹೋಗೋಣ. ಸುಮ್ಮನೆ ಅಡ್ಡಾಡ ನಿಂತವ್ರಪ್ಪ ಅಂಕಲ್ ಎಲ್ಲ. ಅಂಕಲ್ ಪೆಟ್ರೋಲ್ ಸೇವ್ ಮಾಡ್ತವ್ರ ಮನೋಜ. ಮ್ಯಾಪ್ಸ್ ಅಲ್ಲಿ, ಮೊಬೈಲಲ್ಲಿ ಇದು ನಮ್ಮ ದಾರಿ, ಅಗ್ನಿ ತೀರ್ಥಂ ಮನೋಜ. ಅಗ್ನಿ ತೀರ್ಥಂ ಅಂತೆ, ಅದೆಲ್ಲ ಟ್ರಾನ್ಸ್ಲೇಷನ್ ಮಾಡ್ಬೇಕು ಮನೋಜ. ಸಿಕ್ತಾ? ಏನ್ ಗೊತ್ತಾ ಮನೋಜ, ಅರುಣಾಚಲಂ ಬರೋರು, ಎಸ್ ಬ್ರೋ, ದಟ್ ಈಸ್ ದ ಸ್ಪಾಟ್. ನೋಡು, ಗೋಪುರ ಕಾಣಿಸ್ತಿದೆ ಬ್ರೋ. ವಿ ಆರ್ ಇನ್ ಅರುಣಾಚಲಂ. ಏನು ಅರುಣಾಚಲಂಗ ಏನಕ್ಕೆ ಕೇಳೋದು? ದಸರಾಗೆ ದರ್ಶನಕ್ಕೆ ಕೆಲವೊಂದ್ಸರಿ ಬುಕಿಂಗ್ ಇರುತ್ತೆ. ಶ್ರೀಶೈಲಂ ಅಲ್ಲಿ ಬುಕಿಂಗ್ ಇದೆ, ಸ್ಲಾಟ್ ಬುಕಿಂಗ್ ಇರುತ್ತೆ ದರ್ಶನಕ್ಕೆ. ಇಲ್ಲೆಲ್ಲ ಹಂಗಿಲ್ಲ, ಬರ. ದರ್ಶನ ನಿಮಗೆ ಶ್ರೀಶೈಲಂ ಅಲ್ಲಿ ಇವಾಗ ನಾವೇನು ದರ್ಶನ 500 ರೂಪಾಯಿ ಒಬ್ಬರಿಗೆ. ಅವೆಲ್ಲ ಬೇಡ ನಮ್ಗೆ. ಶೀಘ್ರ ದರ್ಶನ 150,
ಆ ಥರ ಬುಕ್ಕಿಂಗ್ ಸ್ಲಾಟ್ ಇರುತ್ತೆ, ಅದಕ್ಕೆ ಕೇಳಿದೆ. ಬ್ರೋ ವಿ ಆರ್ ಇನ್ ಅರುಣಾಚಲಂ. ಇದು ಗೋಪುರ ಬರ್ದಿದ್ದಾರೆ, ನಮ್ಗೆ ಅರ್ಥನೇ ಆಗಲ್ಲ ನೋಡ್ಕೊ. ಹಾಂ, ಇದು ಪೇ ಗೋಪುರಮ್. ಓ ಇದ್ರ ಒಳಗಡೆ ಇನ್ನೊಂದು ಗೋಪುರ ಇದೆ. ಏನು? ಈ ಗೋಪುರ ಆದ್ಮೇಲೆ ಇದ್ರ ಒಳಗಡೆ ಇನ್ನೊಂದು ಗೋಪುರ ಇದೆ. ಸೊ ಇಟ್ ಈಸ್ ಡನ್ ಇಯರ್ ಬ್ರೋ. ಯೂಟರ್ನ್ ನೋಡಿಲ್ಲ ಯೂಟರ್ನು. ಇವ್ರು ಏನು ಮಾಡಿರ್ತಾರೆ ಗೊತ್ತಾ, ಎಂಟ್ರೆನ್ಸ್ ಆ ಕಡೆ ಕೊಟ್ಟಿರ್ತಾರೆ, ಹಾಂ, ಎಲ್ಲ ಈ ಕಡೆ ಬರ್ತಾ ಇರ್ತಾರೆ. ಇಷ್ಟೊಂದು ಜನ. ಫುಲ್ ಅಲ್ಲ, ಹಾಂ, ಫುಲ್ ಜನ ಇದ್ರಾ? ಅವರೆಲ್ಲ ಇವಾಗ ಗಿರಿ ಪ್ರದಕ್ಷಿಣೆ ಹಾಕಕ್ ಹೋಗ್ತಾರೆ ನೋಡು. ಈ ಮಧ್ಯಾಹ್ನ ಹಾಕ್ತಾರ. ಈ ಮಧ್ಯಾಹ್ನ ಅಲ್ಲಿ ನಡ್ಕೊಂಡು ಹೋಗಿರೋದು ನೋಡಿಲ್ವಾ ನೀನು, ಹಾಂ, ಹೆಂಗ್ ನಡ್ಕೊಂಡು ಹೋಗ್ತಿದ್ರು ಅಂತ? ಗಿರಿ ಪ್ರದಕ್ಷಿಣೆ ಆ್ಯಕ್ಚುಲ್ ಆಗಿ ಹುಣ್ಣಿಮೆ ದಿನ ಹಾಕ್ತಾರಂತೆ, ತುಂಬ ಶ್ರೇಷ್ಠ ಅಂತೆ. ನಾವು ಇವಾಗ ಹುಣ್ಣಿಮೆಯಲ್ಲಿ ಬಂದಿಲ್ಲಲ್ಲ. ಅವತ್ತು ಹೆವಿ ರಶ್ ಇರುತ್ತಂತೆ, ಬಸ್ ಎಲ್ಲ ಮಾಡ್ಕೊಂಡ್ಬರ್ತಾರಂತೆ. ಯಾರೋ ಅವನು ಹಂಗೆ ಪುಷ್ಪ ತರ ಹೋಗ್ತಾವನೆ. ಬೆಟ್ಟದ ಮೇಲೆ ಒಂದು ದಾರಿ ಇದೆ ಕಣೋ, ಬೆಟ್ಟದ ಮೇಲೆ ದಾರಿ ಇದ್ರೆ ಬೆಟ್ಟದ ಮೇಲೆಯಿಂದ ನೋಡ್ಬೋದು, ಮಸ್ತಾಗಿ ಕಾಣುತ್ತೆ. ಈ ರೋಡೆಲ್ಲ ನಮ್ಮ ಗಾಡಿಯವ್ರಿಗೆ ಮಾತ್ರ ಬಿಟ್ಟಿರೋದು ನೋಡಿ, ಎಲ್ಲ ಗಾಡಿಯವರೇ ಓಡಾಡ್ತಾರೆ, ಗಾಡಿ ಆಟೋ. ಮತ್ತೆ ಇದೇ ಟ್ರಾಫಿಕಲ್ಲಿ ಹೋಗ್ಬೇಕಲ್ಲ ರೀ. ಈ ಗಾಡಿ ಒಂಚೂರು ಮುಂದೆ ಹೋಗ್ಬಿಟ್ಟು ಹೋಗ್ಬೋದು. ಹಾ ಇವಾಗ ಆರಾಮಾಗಿ ಹೋಗ್ಬೋದು. ಹೊಂಗೇನಕಲ್ ಅದು, ಹೊಂಗೇನಕಲ್ ಕಣ ಅದು. ಮಾಲೆಗಳಿದಾವ ನೋಡೋ, ಮಾಲೆ ಯಾವ್ದು ಹಾರನ್ ಮಸ್ತಾಗಿತ್ತು. ನೈಟ್ ಟೈಮು ಕಾರೆಲ್ಲ ಅಲೌ ಮಾಡಬಾರ್ದು. ಏನೋ ಮನೋಜ, ಇಲ್ಲಿ 3.5 10 ಮಿನಿಟ್ಸ್ ತೋರಿಸ್ತಾ ಇದೆ. ಈ ಟ್ರಾಫಿಕ್ ನೋಡಿದ್ರೆ ಮೂವೇ ಆಗ್ತಿಲ್ಲ. ಈ ಲಾರಿ ಅವ್ರನ್ನೆಲ್ಲ ಅಲೋವೇ ಮಾಡಬಾರ್ದು, ಅಲ್ಲಿ ಲಾರಿ ಬಸ್ಸು ಎಲ್ಲ ಅಲೋವೇ ಮಾಡಬಾರ್ದು, ನಡ್ಕೊಂಡು ಹೋಗ್ಬೇಕು. ಅದೇ ಏನು ಕೆಲಸ ಇರಲ್ಲ, ಒಂದು ರೌಂಡ್ ಹೊಡಿತೀವಿ. ಪ್ರದಕ್ಷಿಣೆ ಹಾಕಲ್ವಾ ನೀನು? ಇವತ್ತೇ ಹಾಕೋದು, ದರ್ಶನ ಆದ ತಕ್ಷಣ ಹಾಕದೆ. ನಿಂಗೆ ಇದು ಸಿಗಲ್ಲ ಕಣೋ, ಮತ್ತೆ ನಿಂಗೆ ಕಾಲ್ ಪೈನ್ ಆದ್ರೆ ನಿಂಗೆ ಕುತ್ಕೊಳಕ್ ಕಷ್ಟ ಆಗುತ್ತೆ, ಗೊತ್ತಾಯ್ತಾ? ಫಸ್ಟ್ ದರ್ಶನ ಹಾಕಿದ್ಮೇಲೆ ಮಾಡ್ಬೇಕು ಕಣ. ದರ್ಶನ ಏನು 1 hour ಅಲ್ಲೇ ಆಗೋಗುತ್ತೆ, ಗಿರಿ ಪ್ರದರ್ಶನನೇ ಲೇಟ್ ಆಗೋದು. ನೋಡಿ ಇವರೆಲ್ಲ ನಡ್ಕೊಂಡು ಹೋಗ್ತಾ ಇಲ್ವಾ, ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದಾರೆ ನೋಡು. ಎಲ್ಲರೂ ಪ್ರದಕ್ಷಿಣೆಗೆ ಹೋಗ್ತಾ ಇರೋದಾ? ಯಮಲಿಂಗಂ. ಇವರು ರೋಡಲ್ಲಿ ನೈಟೇ ಮಸ್ತಾಗಿರುತ್ತೆ ಕಣೋ. ಏನಕ್ಕೆ ಹೇಳು, ನೈಟ್ ಏನಕ್ಕೆ ಮಸ್ತಾಗಿರುತ್ತೆ ಹೇಳು ಪ್ರದಕ್ಷಿಣೆ ಹಾಕಕ್ಕೆ? ಒಂದು ಲೈಟ್ ಇರುತ್ತೆ, ಹೆಚ್ಚು ಬಿಸಿಲಿರಲ್ಲ, ರೋಡೆಲ್ಲ ತಣ್ಣಗಿರುತ್ತೆ. ನೋಡಿ ಇವಾಗ ಅಲ್ಲಿ ಹೋಗೋರೆಲ್ಲ ಪೇಂಟ್ ಮೇಲೆ ಅವ್ರು ನಡ್ಕೊಂಡು ಹೋಗ್ತಾ ಇದಾರೆ. ಬಂದಿದ್ದ ದಾರಿಯಲ್ಲೇ ಹೋಗ್ತಾ ಇದೀವಿ ಕಣ. ಹಿಂಗೋಗಿ ಹಿಂಗ್ ತಿರ್ಕೊಂಡ್ ಬರ್ತಾರೆ. ಮನೋಜ ಇಲ್ಲೇ ಇರೋದು, ಎಲ್ಲೋ ಇಲ್ಲೇ ಇಲ್ಲ. ರೂಮ್ ಎಲ್ಲಿದೆ ಅಂತ ಗೊತ್ತಾಗ್ತಿಲ್ವೇ? NS ರೂಮ್ಸ್, NS ರೆಸಿಡೆನ್ಸಿ ರೂಮ್ಸ್ ಇದೆ ಅಲ್ಲ ಇಷ್ಟು ದೊಡ್ಡದಾಗಿ. ನಿಂಗೋಸ್ಕರ ಬೇಕಂದ್ರೆ ನೋಡಿ, ಹಿಂಗೆ ಹೈವೇ ಹೋಗ್ಬೋದಲ್ಲಿ. ಯಾರು ಮಲ್ಕೊಂತ ಹೇಳಿದ್ರು? ಇಲ್ಲಿ ಬಂದು ಮಲ್ಕೊಂತಿದ್ದೆಲ್ಲ. ಮೊಬೈಲ್ ತಂದಿದ್ಯಾ? ಇಲ್ಲ ಮನೋಜ, ರೋಡ್ ಹತ್ರನೇ ಇದೆ ನೋಡು. ನಿಂಗೇನಕ್ಕೆ ಹೆಲ್ಮೆಟ್? ಇಲ್ಲಿ ನೋಡಿ, ಇಲ್ಲಿ 3 ಜನ ಹೋಯ್ತವ್ರೆ, ಹೆಲ್ಮೆಟೇ ತಂದಿಲ್ಲ ಅಂತ. ಏನ್ ಗೊತ್ತಾ, ಇವಾಗ ನಾವು ಕರೆದಾಗೆಲ್ಲ ಏನು ಮಾಡಲ್ಲ, ಕರೆಯೋದೇ ಇಲ್ಲ. ಇವಾಗ ಒಂದ್ ಪ್ಲೇಸ್ಗೆ ಹೋದ್ಮೇಲೆ ಅದ್ ಚೂರು ಒಂದ್ ಸ್ಟೇಟಸ್ ಸಾಕು. ಏನೋ ಕರೀದಿರ ಹೊಟ್ಟೋಗ್ಬಿಟ್ಟಿದ್ಯಾ? ನಾನು ಎಲ್ಲಾರನ್ನೂ ಕೇಳಿದೆ ಮನೋಜ, ಒಬ್ರು ಬರಲ್ಲ. ಆನಾಯ್ತಾ ಕ್ಲೀನಾಗಿ ಐರನ್ ಮಾಡ್ಬಿಟ್ರೆ ಕ್ಲಾಸ್ ಆಗಿ ಕಾಣುತ್ತೆ. Raja, where are you going? ಅರುಣಾಚಲ. ಅರುಣಾಚಲ ಟೆಂಪಲ್ ಒಳಗಡೆ ಇದ್ಬಿಟ್ಟು ಅರುಣಾಚಲಂ ಅಂತ.
ಎಲ್ಲೋ ಹೋಗ್ತಿದ್ದೆ ಹೇಳು? ಟೆಂಪಲ್ ಒಳಗಡೆ. ಟೆಂಪಲ್ ಒಳಗಡೆ. ಗೈಸ್ ಇಲ್ಲಿ ನೋಡಿ ಗೈಸ್, ನಾವು ಅವಾಗಲೇ ಸ್ಟಾರ್ಟ್ ಮಾಡಿದ್ದು ಇನ್ನೂ ಇಲ್ಲೇ ಇದೆ. ಏನು ಮಾಡೋದು ಗೈಸ್, ಈ ಥರ ಆದರೆ ಹೆಂಗೆ? ಈಗ ಕ್ಯೂ ನಿಲ್ಲಿ ಗೈಸ್. ಕ್ಯೂ ಅಲ್ಲೇ 4 ಅವರ್ ಆಗೋಗ್ಬಿಟ್ಟಿದೆ. ಸೊ ಗೈಸ್ ಇನ್ನೊಂದ್ಸರಿ ಬಂದಾಗ ಬೇಗ ಬಂದ್ಬಿಡಿ, ಆದರೂ ಇಲ್ಲೇ ನಿಂತಿರ್ತೀರ. ಚೆನ್ನಾಗಿದೆ. ಸೊ ಗೈಸ್ ಇವಾಗ ಜಸ್ಟು 4:30ಗೆ ಹೋಗಿರೋರು, ಈಗ ಯಾವಾಗ ಎಷ್ಟು ಟೈಮು? 9:30ಗೆ ಬಂದಿದ್ದೀವಿ ಗುರು. ಯಾವುದು ದರ್ಶನ ಮುಗ್ಸೋಕ್ಕೆ 9:30. ಇವಾಗ ನಾವೇನು ಸ್ಟಾರ್ಟ್ ಮಾಡಿದ್ದೀವಿ ಗೊತ್ತಾ? ಗಿರಿ ಪ್ರದಕ್ಷಿಣ ಸ್ಟಾರ್ಟ್ ಮಾಡಿದ್ದೀವಿ 9:30 ರಾತ್ರಿ. ಎಷ್ಟು ಗಂಟೆ ಅಂದರೆ 9:30. ಅಲಾರಾಮ್ ಬೇರೆ ಹೊಡ್ಕೊತಾ ಇದೆ 9:30 ಆಗೈತೆ ಅಂತ. ಎಲ್ಲ ಜನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದಿರೋರು ನೋಡಲಿ. ಕರ್ನಾಟಕ ಫಿಲಮ್ ನೈಟ್ ಲೈಫ್. ಸೊ ಇವಾಗ ನಾವು ಇಂದ್ರಲಿಂಗಮ್ಗೆ ಹೋಗ್ತಾ ಇದ್ದೀವಿ. ಹಿಂಗಿರುತ್ತೆ ಹೊರಗಡೆ. ಹಾಯ್. ಸೊ ಗೈಸ್ ಇವಾಗ ಜಸ್ಟ್ ವಿಡಿಯೋದಲ್ಲಿ ನೋಡಿದ್ರಲ್ಲ, ಒಳಗಡೆ ಏನದು ಇಂದ್ರಲಿಂಗಂ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋವ್ ಇಲ್ಲ, ಸೊ ನಾವು ರೆಕಾರ್ಡ್ ಮಾಡಿಲ್ಲ. ಸೊ ಫಸ್ಟ್ ಒನ್ ಆಲ್ರೆಡಿ ಮುಗಿಸಿದ್ರಿ. ಎಷ್ಟು 1 ನಿಮಿಷ ಆಯಿತು ಅಲ್ಲಿ ಗೋಪುರದಿಂದ ಇಲ್ಲಿಗೆ ಅಷ್ಟೇ ಅಲ್ವಾ? 1 ನಿಮಿಷ ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು 3 ವಿಭೂತಿ ಇಟ್ಕೊಂಡು ಬಂದ್ರಿ. ಸೊ ಇವಾಗ ನೆಕ್ಸ್ಟ್ ಒನ್ಗೆ ಹೋಗ್ತಾ ಇದ್ದೀವಿ. ರೋಡ್ ತುಂಬ ಜನ ಜಾತ್ರೆ. ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರೋದೇ ಅನಿಸುತ್ತೆ ಎಲ್ಲರೂ, ಏನು ಮಾತಾಡೋದೇ ಇಲ್ಲ ನಾನು. ಚಿಕ್ಕ ಹನುಮಂತ ಇಕ್ಕ ನೋಡಿರಿಂತ ಚಿಕ್ಕ ಹನುಮಂತ ಭಕ್ತಿ ಕೊಡುವಂತ. वक्रतुण्डाय गौरीतनयाय धीमहि. ಮನೋಜ, ಬರೀ ಒಂದು 4 ಕಿಲೋಮೀಟರ್ ನಡೆದ್ಬಿಟ್ಟು ಬಿಲ್ಡಪ್ ತಗೊಂತಿದ್ಯಾ? ಟೀ ಎಲ್ಲ ಬೇಕಾ ನಿಂಗೆ? ಬರೀ 4 ಕಿಲೋಮೀಟರ್ಗೆ ಏನೋ ಮಾಡ್ತಿರ್ತೀಯ ಮನೇಲಿ? ಊರೂರು ಸುತ್ತಾ ಇರ್ತೀಯ ತಾನೆ, ಅದಕ್ಕೆ. ಆದ್ರೂ ನೋಡು ಹೇಳ್ತಿದ್ದೆ ಇವಾಗ ಅಂಕಲ್ ಹತ್ರ ಏನೇನು ಕೇಳಿದೆ ಅಂತ. ಈ ಪೋಸ್ಟ್ ಮಾಡ್ಬಿಡ್ತೀನಿ ನಾನು. ಬಸ್ ನಡೀರಿ, ಬಸ್ ಹೋಗೋಣ. ಸಾಕು ಬಸ್, ಇನ್ನ ಟೀ ಕುಡಿಯೋದೇ ಆಗೋಯ್ತಿನ್ನ. ಮನೋಜ್ ಏನು ಗೊತ್ತಾ, ಇಮ್ಯಾಜಿನ್ ನಾವು ಇವಾಗ ನೈಟ್ ಟೈಮಲ್ಲಿ ಬಂದಿದ್ದೀವಿ, ಎಲ್ಲ ಏನದು ದೇವಸ್ಥಾನ ಎಲ್ಲ ಕ್ಲೋಸ್ ಆಗಿದೆ, ಬಟ್ ಹಂಗೆ ಬಾಗಿಲು ಮಾತ್ರ ಇದು ಓಪನ್ ಇದೆ. ಸೊ ನಾವು ಗೇಟ್ ಹತ್ರ ನೋಡ್ಕೊಂಡು ಎಲ್ಲರೂ ಮೂವ್ ಆಗ್ತಾ ಇದೀವಿ, ಕರೆಕ್ಟಾ? ಇಮ್ಯಾಜಿನ್ ಮಾರ್ನಿಂಗ್ ದರ್ಶನ ಮಾಡಿಬಿಟ್ಟು ಇದಕ್ಕೆ ಬಂದಿರೋರು ಗಿರಿ ಪ್ರದರ್ಶನಗೆ. ಪ್ರತಿಯೊಂದು ದೇವಸ್ಥಾನ ಒಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಮಂಗಳಾರತಿ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಹರ ಹರ ಮಹಾದೇವ. ಇವಾಗ ಎಲ್ಲಿದ್ದೀವಿ ಅಂದರೆ ಸೂರ್ಯಲಿಂಗ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್. ಎಷ್ಟನೇ ಟಾಸ್ಕು? ಫಿಫ್ತ್ ಒನ್ ಆಲ್ರೆಡಿ ಕಂಪ್ಲೀಟೆಡ್. ಸೊ ವಿ ಆರ್ ಗೋಯಿಂಗ್ ಟು 6th ಒನ್. ಬರ ಅಲ್ಲೊಳು ಹೊಗೆ ಹೆಂಗೆ ಬಿಟ್ಟವ್ರೆ. ಏನು ಹೇಳು ಹೊಗೆ? ಇದ್ರದ್ದು ಹೊಗೆ, ದ ಮ್ಯಾಜಿಕ್. ಇಲ್ಲೊಂದು ಹಣ್ಣಿದೆ ಮನೋಜ, ಇಲ್ಲೊಂದು ಹಣ್ಣಿದೆ. ಯಾಣ್ ಮನೋಜ? ಸ್ವಲ್ಪ ನಂಗೆ ಗೊತ್ತಿಲ್ಲ, ಇದು ಹೇಳು. ನಮ್ಮ ಕಡೆ ಬಳ್ಳೊಳ್ಳೆ ಹಣ್ಣು ಅಂತಾರೆ. ಏನಂತಾರೆ? ಬಳ್ಳೊಳ್ಳೆ ಹಣ್ಣು. ಹಾಂ, ಇಲ್ಲೇನಂತಾರೋ ಗೊತ್ತಿಲ್ಲ. ಬಳ್ಳೊಳ್ಳೆ ಹಣ್ಣು. ಹಾಂ, ಬೆಲ್ಲ ಹಾಕೊಂಡು ತಿಂದರೆ ಸೂಪರ್ ಆಗಿರುತ್ತೆ. ಇವಾಗ ಅವ್ರ ಖಾರ ಎಲ್ಲ ಅಂಕಲ್ ನಮಗೋಸ್ಕರ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಹೊಡಿತವ್ರೆ, ಫುಲ್ ಗಟ್ಟಿ ಇರುತ್ತೆ ಅದು. ಸೊ ಅದ್ರ ಒಳಗಡೆ ಇರೋದು ಏನದು ಸ್ಟಫ್ ಎಲ್ಲ ಒಳಗಡೆ ಇದರಲ್ಲಿ ಪಾತ್ರೆಯಲ್ಲಿ ಹಾಕ್ತವ್ರೆ.
ಉಪ್ಪು ಖಾರ ಅಂಕಲ್ ಪಾಸಲ್ಲಿದ್ದಾರೆ, ಆಂಟಿನ ಬೈತವ್ರೆ. ಸೊ ಈ ಥರ ಕಾಣುತ್ತೆ. ಲೆಟ್ಸ್ ಟೇಸ್ಟ್ ಇಟ್. ಮನೋಜ ಹಿಡ್ಕೊ, ಲೆಫ್ಟಲ್ಲಿ ಬರುತ್ತೆ ನೋಡು. ಚೆನ್ನಾಗಿದೆ ಅಲ್ಲ, ಸಗದಾಗಿದೆ. ಒಂಥರ ವೈನ್ದು ಸ್ಮೆಲ್ಲು, ಟೇಸ್ಟ. ಸಗದಾಗಿದೆ, ವೈನ್ ಥರ ಅದು ಬರುತ್ತೆ. ಹೌದಾ? ಇಷ್ಟ ಆಯ್ತಾ? ಇಷ್ಟ ಆಯಿತು, ವೈನೇ ಅಲ್ವಾ? ತಾವು ತಿಂದ್ಬಿಟ್ಟು ಹೇಳಿ ಹೆಂಗಿದೆ. ನಾನು ತಿಂದಿದ್ದೀನಿ, ನಂಗೆ ಇಷ್ಟ ಆಯಿತು. ಹಾಂ ಹೇಳಿ ಇವಾಗ. ಸೂಪರ್ ಆಗಿದೆ. ಸೇಮ್ ವೈನಾ? ಸರಿ, ಪೇ ಮಾಡಿಬಿಡು, ನಡ್ಕೊಂಡು ಹೋಗೋಣ. ಸೊ ಗೈಸ್, ಇವಾಗ ವರುಣಲಿಂಗಮ್ ಆಯಿತು. ಇದು ಬಂದುಬಿಟ್ಟು ನಾವು ವರುಣಲಿಂಗಮ್ ಅಲ್ಲಿ ಇರೋದು. ಇಲ್ಲಿ ಬಂದ ತಕ್ಷಣ ಒಂಥರ ತಣ್ಣಗೆ ಫೀಲ್ ಆಯಿತು. ಏನು ಮನೋಜ? ಹಾಂ, ಮತ್ತು ವರುಣಲಿಂಗ ಅಲ್ಲ, ಅದಕ್ಕೆ ವರುಣಲಿಂಗ ಅನ್ನೋದು. ಸೊ ಸ್ವಲ್ಪ ಫೀಲ್ ಆಗಲಿ ಅಂತ ಚೂರು ತಣ್ಣಗೆ ಹೊಡಿತು. ಮಳೆ ಬಂದಿಲ್ಲ, ಅದು ಚೆನ್ನಾಗಿ ಕಾಣಿಸ್ತಪ್ಪ ವರುಣಲಿಂಗ. ಸೊ ಬೇರೆ ಇದಕ್ಕಿಂತ ಫುಲ್ ಲಾಕಲ್ಲಿತ್ತು, ಇದು ಮಾತ್ರ ಚೂರು ಓಪನಲ್ಲಿತ್ತು. ಏನಕ್ಕಂದರೆ ತಣ್ಣಗಿರಲಿ ಅಂತ. ಏನೋ ಮನೋಜ? ಸೊ ಮನೋಜ ಇನ್ನೂ ತಿಂತಾನೆ ಇದ್ದಾನೆ ಫ್ರೂಟು. ತಿನ್ನಲಿ, ನಾನೇ ಮುಗಿಸಿದ್ದೀನಿ, ಬೇಗ ತಿನ್ನಲಿ ಅಂತ ಬಿಟ್ಟಿದ್ದೀನಿ. ಇವನಿಗೇನೋ ಮನೋಜ ಸಕ್ಸಸ್ಫುಲಿ ಕಂಪ್ಲೀಟೆಡ್ 6th one. ಯಾವ್ದು ಹೇಳು? ವಾಯುಲಿಂಗ. ಪಾಪ ಎಲ್ಲ ಜನ ಕಷ್ಟಪಡ್ತಾ ಇದ್ದಾರೆ, ಕುಂಟ್ಕೊಂಡು ಹೋಗ್ತಾ ಇದ್ದಾರೆ. ನಾವು ಕುಂಟ್ಕೊಂಡು ಹೋಗ್ತಾನೆ ಇದ್ದೀವಿ. ಇನ್ನು 5.5 ಕಿಲೋಮೀಟರ್ ಇದೆ. ಇನ್ನೂ 5.5 ಕಿಲೋಮೀಟರ್ ಇದೆ. ಏನು ಮಾಡೋದು, ಹೋಗ್ತಾ ಇರೋದು ನಿಧಾನಕ್ಕೆ, ಸ್ವಲ್ಪ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಪಾದ ಎಲ್ಲ ಪಚ್ಚಬಡ್ದ್ಬಿಟ್ಟಿದ್ದಾವೆ. ಸೊ ರೆಗ್ಯುಲರಾಗಿ ವಾಕ್ ಮಾಡೋರಿಗೆ ಏನೂ ಆಗಲ್ಲ, ಅಂದರೆ ಬರಿಗಾಲಲ್ಲಿ ನಡೆಯೋರಿಗೆ. ಸಡನ್ನಾಗಿ ಬರಿಗಾಲ ನಡೆಯೋರಿಗೆ ಏನಾಗುತ್ತೆ ಹೇಳಿ? ಅಯ್ಯೋ ಆಗುತ್ತೆ, ಎಲ್ಲ ಅಯ್ಯೋ ಆಗುತ್ತೆ. ಚಂದಿರಲಿಂಗಮ್ಮ. ಸೊ ಇಟ್ ಇಸ್ 8th one, 7th or 8th ಗೊತ್ತಿಲ್ಲ. ಏನೋ ಮನೋಜ, ನಡ್ಕೊಂಬರೋಷ್ಟೊತ್ತಿಗೆ ಕೌಂಟೇ ಮರ್ತೋಗ್ಬಿಟ್ಟಿದ್ದೀನಿ. ಮೊಬೈಲ್ ಫೋನ್ ನಾಟ್. ಸೊ ಗೈಸ್, ಕುಬೇರ ಈಶಾನ ಎರಡಿದೆ. ಇನ್ನು ಇವಾಗ 6th one ಕಂಪ್ಲೀಟ್ ಮಾಡಿದ್ದೀವಿ. ಆವಾಗಲೇ 7th or 8th ನನಗೆ ಕನ್ಫ್ಯೂಸ್ ಆಗೋಯ್ತು. 6 ಇಂಚಿಂಗ್ ನಡೆದಿರೋ ಥರ ಕಾಣಿಸ್ತಾ ಇದೆ. ಸೊ ಎಲ್ಲರೂ ಕುಣ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಗೈಸ್, ಹೀಗೆ ನಮ್ಮನ್ನು ಸಪೋರ್ಟ್ ಮಾಡ್ತಾಯಿರಿ. ಎಲ್ಲರೂ ನಮ್ಮ ಜೊತೆ ಬನ್ನಿ, ಅದೇ ಥರ ಕುಣ್ಕೊಂಡೇ ಓಡಾಡೋಣ. ಬಾಯ್.